What's up guys, I'm here, welcome back to my new vlog. ಇವತ್ತಿನ ವ್ಲಾಗು ನಾವಿಬ್ರು ಸ್ಟಾರ್ಟ್ ಮಾಡ್ತಾ ಇರೋದು, ನಾನು ಮತ್ತೆ ದೇಜಾವು ವರುಣ್. ಹೌದು. ಇವತ್ತಿನ ಕಾಂಟೆಂಟ್ ಏನಂದ್ರೆ, ನಾವು ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ ದೇಜಾವು ಫೋನ್ ಮಾಡಿ ದೇಜಾವು ಪ್ರ್ಯಾಂಕ್ ಮಾಡ್ತಾರೆ, ದೇಜಾವು ಗೊತ್ತಿರೋರು ನಾನು ಫೋನ್ ಮಾಡಿ ನಾನು ಪ್ರ್ಯಾಂಕ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾ ಮಸ್ತಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಮಾತಾಡಯ್ಯ ನೀನು ಮಾತಾಡಿ ನೀವು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವೇನ್ ಗೈಸ್ ಇಲ್ಲೇ ಇವ್ರು ಮಾತಾಡ್ತಾ ಇಲ್ಲ, ಈಗ ನಾನು ಮೊಬೈಲಲ್ಲಿ ಅದೇನು ಮಾತಾಡ್ತಾರೋ ಎಲ್ಲ ನೋಡಿ ಗೈಸ್. ಒಟ್ಟಿನಲ್ಲಿ ಇವ್ರು ಮಾತಾಡಿಲ್ಲ ಅಂದ್ರೆ ಇವತ್ತು ಏಟ್ಗಳು ತಿನ್ಬಿಡ್ತಾರೆ ಗೈಸ್ ಇವತ್ತು. I don't like this. ಸೊ ಗೈಸ್, ಇದು ಬಂದ್ಬಿಟ್ಟು ಚೇತನ್ ಅವ್ರ ಫ್ರೆಂಡು ಐಶ್ವರ್ಯ ಅಂತ ನೇಮು. ನೋಡೋಣ, ಅವ್ರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಯಾವ ಮಟ್ಟಕ್ಕೆ ಅವ್ರು ಪ್ರ್ಯಾಂಕ್ ಆಗ್ತಾರೆ ಅಂತ ನೋಡೋಣ. ಟ್ರೈ ಮಾಡ್ತೀವಿ ನಾವು ಪ್ರ್ಯಾಂಕ್ ಮಾಡೋಕ್ಕೆ. ದಿಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡೋಣ ಹೆಂಗಿರುತ್ತೆ, ಹೆಂಗೆ ವಿಡಿಯೋ ಬರುತ್ತೆ ಅನ್ನೋದು ನೋಡೋಣ. ಅಲ್ಲ ಬ್ರೋ, ಲೆಟ್ಸ್ ಗೋ. ಕಾಲೇ ಪಿಕ್ ಮಾಡ್ತಾ ಇಲ್ಲ ಗೈಸ್ ಇವ್ರು, ಯಾಕೋ ಕಾಲೇ ಪಿಕ್ ಮಾಡ್ತಾ ಇಲ್ಲ ಗೈಸ್. ಅದೆಷ್ಟು ಸರಿ ಹಿಂಗ್ ಆಯ್ತದೋ ಅಷ್ಟು ಒಳಗಡೆ ಜಾಸ್ತಿ ಆಗ್ತೈತೆ ಭಯ ನನಗೆ. ನನಗೂ ಹಂಗೆ ಆಗ್ತಾ ಇದೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಕಾಲೇ ಪಿಕ್ ಮಾಡ್ತಾ ಇಲ್ಲ. ದಯವಿಟ್ಟು ನಂತರ ಸರಿ ಗೈಸ್, ಇನ್ನೊಬ್ರಿಗೆ ಕಾಲ್ ಮಾಡೋಣ. ಇವರಿಗೆ ಆಮೇಲೆ ಮಾಡೋಣ, ಮತ್ತೆ ಐಶ್ವರ್ಯ ಅನ್ನೋರಿಗೆ ಆಮೇಲೆ ಮಾಡೋಣ. ಇವಾಗ ಅನ್ನೋರು ಇದ್ದಾರೆ, ಅವ್ರಿಗೆ ಮಾಡೋಣ ಗೈಸ್. ಇವ್ರು ಏನು ಕಾಲೇಜೇನಾ? ಕಾಲೇಜೇ. ಹಾಂ, ಇವಾಗ ಮಾಡ್ತೀನಿ ನೋಡು. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಗೈಸ್. ನಲ್ಲಿ ಭಯ ಅಂತೂ ಆಗ್ತಾ ಇದೆ ಗೈಸ್. ಗೈಸ್, ಅನ್ನೋರು ಕಾಲ್ ಮಾಡ್ತಾ ಇದ್ದಾರೆ. ಇವಾಗ ಪ್ರ್ಯಾಂಕ್ ಮಾಡೋಣ ಅವ್ರಿಗೆ. ಹಲೋ, ಹಲೋ, ಇದು ಅವರಾ ಮಾತಾಡ್ತಾ ಇರೋದು? ನೀವ್ಯಾರು? ಅಲ್ಲ, ಅವರೇನಾ ಮಾತಾಡ್ತಾ ಇರೋದು? ನೀವ್ಯಾರು? ನಾನು ವರುಣ್ ಅಂತ. ಯಾರು? ವರುಣ್ ಅಂತ ನಾನು. ಅವರೇನಾ? ಹಾ, ಓಕೆ. ನಿಮಗೆ ಒಂದು ಪಾರ್ಸಲ್ ಬಂದಿದೆ, ಏನು? ನಿಮ್ಮ ಕಾಲೇಜ್ ಹತ್ರ ಕಳಿಸ್ಕೊಟ್ಟಿದ್ದಾರೆ. ಯಲಹಂಕ ಗೌರ್ಮೆಂಟ್ ಕಾಲೇಜ್ ಅಲ್ವಾ ನಿಮ್ಮದು? ಯಾರು ಕಳ್ಸಿದಾರೆ? ಅವರು ನೇಮ್ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ನನಗೆ. ಒಂದು ಬುಕ್ಕೆ ಕಟ್ ಕಳಿಸಿದ್ದಾರೆ ನಿಮಗೆ. ಹೌದಾ? ಹಾಂ, ಯಾರು? ಅವ್ರು ಹೇಳಿದ್ದಾರೆ ನನಗೆ, ನಾನು ಯಾರು ಅಂತಲೂ ಗೊತ್ತಾಗಬಾರ್ದು, ನನ್ನ ನೇಮು ಗೊತ್ತಾಗಬಾರ್ದು. ಹಾ, ಬಟ್ ಈ ಬೊಕ್ಕೆನ ಅವ್ರಿಗೆ ರಿಸೀವ್ ಮಾಡಿಬಿಡಿ ಅಂತ, ಅಂದರೆ ತಲುಪಿಬಿಡಿ ಅಂತ ಹೇಳಿದ್ದಾರೆ. ಹೌದಾ? ಹಾಂ, ನನ್ ನೇಮ್ ಹೇಳಿ ಗೊತ್ತಾಗುತ್ತೆ. ಅವ್ರು ಹೇಳಿದ್ದಾರೆ ಏನು ರಿವೀಲ್ ಮಾಡಬೇಡಿ ನನ್ನ ಬಗ್ಗೆ ಅಂತ ಹೇಳಿದ್ದಾರೆ. ನಾನೇನು ಮಾಡಲಿ? ಹಾಗಾದ್ರೆ ನಂಗೆ ಬೇಡವೇ ಬೇಡ ಬುಕ್ಕೆ, ನೀವೇ ಇಟ್ಕೊಳ್ಳಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮ್ಯಾಮ್, ನಾನು ಬಿಸಿಲಲ್ಲಿ ಅಷ್ಟು ದೂರದಿಂದ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಅವರು ಬೆಂಗಳೂರಲ್ಲಿರೋದು. ನಂಗೆ ಬೇಡ ಸರ್. ಅವ್ರೇನೋ ನಿಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಬಂದಿದ್ರಂತೆ, ಅಂದರೆ ನೋಡಿದ್ದಾರೆ ನಿಮ್ಮ ಪ್ರೊಫೈಲ್ ಎಲ್ಲ. ಹಲೋ, ಏಯ್ ನಾನು ಚೇತನು. ಫ್ರಾಂಕ್ ಕಾಲ್ ಮಾಡಿದ್ ನಾವು ಯೂಟ್ಯೂಬ್ಗೆ. ನನ್ನ ತಮ್ಮ ಗೈಸ್, ಇವ್ರ ತಮ್ಮ ಶಶಾಂಕ್ ಅಂತ. ನೋಡೋಣ, ಅವನಿಗೆ ಪ್ರ್ಯಾಂಕ್ ಮಾಡಿ ನೋಡೋಣ ಹೆಂಗಿರುತ್ತೆ, ನೋಡೋಣ. ಹಲೋ ಹಲೋ, ಬ್ರೋ. ಯಾರು? ಬ್ರೋ, ಒಂದು ದೊಡ್ಡ ಸೈಕ್ ಆಗ್ಬಿಟ್ಟೈತೆ ಬ್ರೋ. ಇವಾಗ ಬರ್ತೀರಾ? ಯಾರು ಮಾತಾಡ್ತೀವಿ? ಇವರು ಗಿಣಿ ಅಂತ ಗೊತ್ತಾ ನಿಮಗೆ? ಅವ್ರ ಹುಡುಗ ಮಾತಾಡ್ತಾ ಇರೋದು ನಾನು. ಗಿಣಿನಾ? ಹಾಂ, ಗಿಣಿ. ನವೀನ್ ಗಿಣಿ ಅಂತ ಇದ್ದಾರಲ್ಲ ಬ್ರೋ. ಹಾ, ನನ್ನ ಫ್ರೆಂಡ್ ಗಿಣಿ. ಹಾಂ, ಅವ್ರ ಹುಡುಗ ಬ್ರೋ. ನಾನು ಒಂದು ಸ್ವಲ್ಪ ಸೈಕ್ ಆಗ್ಬಿಟ್ಟೈತೆ, ಒಂದು ಸ್ವಲ್ಪ ಬರ್ತೀರಾ ನಾನು ಕಂಪ್ನಿಯಲ್ಲಿ ಇದ್ದೀನಿ ಬ್ರೋ? ಎಲ್ಲಿ ಸೈಕ್ ಆಗಿರೋದು? ಬ್ರೋ ಇಲ್ಲೇ ಬ್ರೋ. ಇದು ಯಾವ್ದಿದು, ಜಾಲಪ್ಪ ಕಾಲೇಜ್ ಹತ್ರ. ಚಾಲಪ್ಪ ಕಾಲೇಜ್? ಹಾಂ, ನಮ್ಮ ಹುಡುಗನ್ ಕಳಿಸ್ತೀನಿ ಬ್ರೋ. ಅರ್ಜೆಂಟು ಬ್ರೋ. ಯಾಕೆ, ಏನಾಯ್ತು? ಏನಿಲ್ಲ, ಬನ್ನಿ ಬ್ರೋ, ಗೊತ್ತಾಗುತ್ತೆ ನಿಮ್ಗೇನೆ. ಹೌದಾ? ಹಾಂ, ಕಳಿಸ್ತೀನಿ. ಯಾರನ್ನ ಕಳಿಸ್ತೀರಾ ಬ್ರೋ? ಅವ್ನು ಸಾಗರ ಅಂತ ನಮ್ಮ ಹುಡುಗ. ಹಾಂ, ಅವ್ನು ಕಳಿಸ್ತೀನಿ. ನೀನ್ ಯಾರನ್ನೂ ಕಳಿಸ್ಬೇಡ. ಏಯ್ ಫ್ರಾಂಕು. ಹಲೋ ಹಲೋ, ಫ್ರ್ಯಾಂಕು.
ಗೈಸ್ ಇವಾಗ ಗಿಣಿಯನ್ ಅವ್ರಿಗೇನೆ ಕಾಲ್ ಮಾಡೋಣ. ಅವ್ರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಆ್ಯಕ್ಚುಲಿ ಯಾವ ಥರ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀವಿ ಅಂದರೆ, ಇವ್ರಿಗೆ ಒಂದು ಕಂಪ್ನಿಯಿಂದ ವೇಕೆನ್ಸಿ ಇದೆ, ಗೂಗಲ್ ಕಂಪ್ನಿದೆ ಮಾಡಿಬಿಡೋಣ ಗೈಸ್. ನೋಡೋಣ ಗೂಗಲ್ ಕಂಪ್ನಿ ವೇಕೆನ್ಸಿ ನೋಡೋಣ. ಓಕೆ, ಆ ವೇಕೆನ್ಸಿ ಕೆಲಸ ಸಿಗುತ್ತೋ ಇಲ್ವೋ ಅಂತ. ಅವ್ರಿಗೆ ಕೆಲಸ ಸಿಗುತ್ತೋ ಇಲ್ಲ ಸಿಗಲ್ವೋ ನೋಡೋಣ. ರೆಡಿ. ಹಲೋ ಹಲೋ, ಹಲೋ ಸರ್, ನಮಸ್ತೆ ಹೇಳಿ ಸರ್. ಸರ್. ಇದು ನಾವು ಗೂಗಲ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಸರ್, ಇದು ವೇಕೆನ್ಸಿ ಇದೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದೆ ನಮಗೆ. ಸರ್, ಎಲ್ಲಿ ತಗೊಂಡ್ರಿ? ಸರ್, ನಮಗೆ ಶೋ ಆಗ್ತಾ ಇರುತ್ತೆ ಸರ್, ನಮಗೆ ಈ ಯೂನಿವರ್ಸಿಟಿಗಳಿಂದ ಎಲ್ಲ ನಮಗೆ ಬರ್ತಾ ಇರುತ್ತೆ ಅಪ್ಡೇಟ್ಸ್ ಎಲ್ಲ. ವೇಕೆನ್ಸಿ ಇದೆ, ಜಾಯ್ನ್ ಆಗ್ತೀರಾ? ಇಂಟರ್ವ್ಯೂ ಡೇಟ್ ಹೇಳ್ತೀನಿ ನಿಮಗೆ. ಸರ್, ಆಲ್ರೆಡಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಯಾವ ಕಂಪ್ನಿ ಮಾಡ್ತಾ ಇದ್ದೀರಾ ಸರ್? ಜಾಲಿಗರ್ಕರ್. ಓಕೆ, ಅಲ್ಲಿ ಏನಿದೆ ನಿಮಗೆ ಸ್ಯಾಲ್ರಿ? ಸರ್, ನಾನು ಆಕ್ಚುಲಿ ಚೇಂಜ್ ಮಾಡಬೇಕು ಅನ್ಕೊಂಡಿಲ್ಲ. ಓಕೆ, ಆ ಥರ ಇದ್ರೆ ನಾನು ಕಾಲ್ ಮಾಡ್ತೀನಿ. ಅಲ್ಲ ಸ್ಯಾಲ್ರಿ ಏನಿದೆ ಹೇಳಿ. ಇಟ್ಸ್ ಓಕೆ ಸರ್. ಇಯರ್ ನಿಮಗೆ 8 LP ವರೆಗೂ ಬರುತ್ತೆ. ಓಕೆ, ಹಾಂ, ಇಲ್ಲಿ ಸರ್ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಸೊ ಗೈಸ್, ಇವರು ಐಶ್ವರ್ಯ ಅಂತ ಕಾಲ್ ಮಾಡಿದ್ರು, ಇವ್ರ ಫ್ರೆಂಡು, ಮೇಕಪ್ ಆರ್ಟಿಸ್ಟ್ ಅಂತೆ. ಹಲೋ ಹಲೋ. ಹಲೋ ಮೇಡಮ್, ಹಾಯ್, ನಮಸ್ತೆ. ಐಶ್ವರ್ಯ ಅವರಾ? ಹಾಂ. ಇದು ನಮ್ಮದು, ನಾವು ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ವಿ. ಹಾಂ, ಹೇಳಿ. ಆ್ಯಕ್ಚುಲಿ ನೀವು ಮೇಕಪ್ ಆರ್ಟಿಸ್ಟು ಅಂತ ಗೊತ್ತಾಯಿತು. ಹೌದು. ನಮ್ಮದೊಂದು ಸಿನಿಮಾ ನಡೀತಾ ಇದೆ ಮೇಡಮ್. ಹೌದಾ? ಎಲ್ಲಿ? ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರಲ್ಲೇ ಶೂಟ್ ಮಾಡ್ತಾ ಇದ್ದೀವಿ, ಶಾರ್ಟ್ ಮೂವಿ. ಓಕೆ, ಅದಕ್ಕೆ ಬಂದು ಮೇಕಪ್ ಮಾಡಿಕೊಡ್ಬೇಕಿತ್ತು. ಯಾವತ್ತು? 20th ಮೇಲೆ. 20th ಮೇಲೆನಾ? ಹಾಂ, ಫ್ರೀ ಇದ್ದೀರಾ ಮೇಡಮ್? ಸರ್, ಇಲ್ಲ, ಫುಲ್ಲು ಬುಕ್ಕಿಂಗ್ ಆಗೋಗ್ಬಿಟ್ಟೈತೆ. ಆ್ಯಕ್ಚುಲಿ ನಾವು ತುಂಬ ನಿಮಗೆ, ನೀವು ಎಷ್ಟು ಕೇಳ್ತೀರೋ ಅಷ್ಟು ಪೇ ಮಾಡ್ತೀವಿ, ಅದಕ್ಕಿಂತ ಡಬಲ್ಲೇ ಪೇ ಮಾಡ್ತೀವಿ ಮೇಡಮ್. ಯಾಕಂದರೆ ನಿಮ್ಮದು ಪೇಜ್ ನೋಡಿ ನಾವು ತುಂಬ ನಿಮ್ಗೆ ಫ್ಯಾನ್ ಆಗಿಬಿಟ್ಟಿದ್ದೀವಿ. ಇಲ್ಲ ಸರ್, ಅದು ಎಲ್ಲ ಬುಕ್ಕಿಂಗ್ ಆಗೋಗ್ಬಿಟ್ಟೈತೆ. 20ಯಿಂದ 26ವರೆಗೂ ಬುಕ್ಕಿಂಗ್ ಆಗ್ಬಿಟ್ಟೈತೆ. ಕಂಟಿನ್ಯೂಸ್ ಇದೆ. ನೀವು ಇಷ್ಟೊಂದು ಬ್ಯುಸಿ ಇದ್ದೀರಾ ಅಂತ ಅಂದರೆ ಎಷ್ಟು ಫೇಮಸ್ ಇರ್ಬೋದು ನೀವು ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡಿ, ನಿಮಗೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಶೂಟಿಂಗ್ ಸ್ಪಾಟಲ್ಲಿ ಇರ್ತೀರಾ ನೀವು. 27 ಮೇಲೆ ಫ್ರೀನಾ ಕೇಳಿ. ಹೋಗ್ಲಿ, ನೀವು 27th ಮೇಲೆ ಫ್ರೀ ಇರ್ತೀರಾ? 27 ಅಂದು ಓಕೆ. अच्छा ठीक है. ಮೇಡಮ್, ಏನಿಲ್ಲ, ಇದು ಶೂಟಿಂಗ್ ಸ್ಪಾಟ್ಗೆ ನಮಗೆ ಬೇಕಾಗಿದ್ದು. ಹೇಳ್ತೀನಿ ನೋಡಿ ಯಾವ ಥರ ಸಿಚುಯೇಷನ್ನು ಅಂತ. ಆ ಹುಡುಗಿ ಬಂದು ಹುಡುಗನ ಹತ್ರ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ, ಸರಿನಾ? ಹಲೋ ಮ್ಯಾಮ್, ಕೇಳಿಸ್ತಾ ಇದೆಯಾ? ಹಾಂ, ಹೇಳಿ. ಹಲೋ. ಮೇಡಮ್, ಕೇಳಿಸ್ತಾ ಇದೆಯಾ? ಹಾಂ, ಹೇಳಿ, ಕೇಳಿಸ್ತಾ ಇದೆ. ಮೇಡಮ್, ಹೆಂಗೆ ಅಂದರೆ, ಹಲೋ. ಹಲೋ ಮೇಡಮ್, ನೆಟ್ವರ್ಕ್ ಇದ್ದಂಗಿಲ್ಲ. ಕೇಳಿಸ್ತಾ ಇದೆಯಾ? ನನಗೆ ಕೇಳಿಸ್ತಾ ಇದೆ. ಓಕೆ, ಹಾಂ, ಇವಾಗ ಮೇಡಮ್ ಇವಾಗ ಹೆಂಗೆ? ಹಲೋ, ಕೇಳಿಸ್ತಾ ಇದೆ ಮೇಡಮ್? ಇಷ್ಟೊತ್ತು ಹೇಳೋದು ಕೇಳಿಸ್ಲಿಲ್ವಾ ನಿಮಗೆ? ಓಕೆ, ಇವಾಗ ಹೆಂಗೆ ಅಂತ ಅಂದರೆ, ಹುಡುಗಿ ಹುಡುಗನ ಹತ್ರ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಹಲೋ. ಹಾಂ ಮೇಡಮ್, ಕೇಳಿಸ್ತಾ ಇದೆ ಇವಾಗ? ಸರ್, ಹೇಳಿ. ಹುಡುಗಿ ಬಂದು ಹುಡುಗನ ಹತ್ರ ಬ್ರೇಕಪ್ ಆಗಿರುತ್ತೆ. ಹಾಂ. ಆ ಹುಡುಗಿ ಹುಚ್ಚಿ ಆಗಿಬಿಟ್ಟಿರ್ತಾಳೆ. ಹ್ಞೂ. ಅಂದರೆ ಬೆಗ್ಗರ್ ಥರ ಅವಳಿಗೆ ಮೇಕಪ್ ಮಾಡಬೇಕು. ಆ ಥರ ಒಂದು ಕಾನ್ಸೆಪ್ಟು. ಅವಳಿಗೆ ಬೆಗ್ಗರ್ ಥರ ಅವತ್ತು ಮೇಕಪ್ ಮಾಡಬೇಕು. ಆಗುತ್ತಾ? ಸರ್, ಮಾಡ್ಕೊಟ್ಟಿದ್ದೆ, ಬಟ್ ನಮಗೆ ಆರ್ಡರ್ಸ್ ಇದೆ ಸರ್, ಅದಕ್ಕೆ. ನಾನು ಹೇಳಿದ 27th ಇಟ್ಕೊತೀವಿ ಅದು ಶೂಟಿಂಗು. ಹಾಂ. ಇನ್ನೊಂದು ಏನಂತ ಅಂದರೆ, ಇವಳು ಬೆಗ್ಗರ್ ಆಗಿರ್ತಾಳೆ.
ಇವಳು ಬೆಗ್ಗರ್ ಆಗಿರ್ತಾಳೆ, ಅವನು ಇವಳು ಹಿಂಗಾಗಿರ್ತಾಳೆ ಅಂತ ಅವನು ಬೈಕಲ್ಲಿ ಹೋಗ್ತಾ ಇರ್ತಾನೆ, ಬಿದ್ದೋಗ್ಬಿಟ್ಟಿರ್ತಾನೆ. ಅವನಿಗೆ ರಕ್ತ ಬ್ಲಡ್ ಸೋರ್ತಾ ಇರ್ಬೇಕು ಹಂಗೆ. ಅಂದರೆ ಬಾಟ್ಲುಗಳು ಅಂದರೆ ಹೆಂಗೆ ಅಂದರೆ ಹೋಗ್ತಾ ಇರ್ತಾನೆ, ಕುಡ್ಕೊಂಡು ಹೋಗ್ತಾ ಇರ್ತಾನೆ, ಬಾಟ್ಲು ಚೂರು ಚೂರಾಗಿ ಆ ಚೂರು ಆಗಿರೋದೆಲ್ಲ ಅವ್ನ ಮೈಗೆ ಅಂಟ್ಕೊಂಡಿರ್ಬೇಕು. ಅಂದ್ರೆ ಯಾರು ಮಾತಾಡದೇ ಇರೋದು ಅಂದ್ರೆ ಈ ಚೇತನ್ ಅಂತ ಗೊತ್ತಾ ನಿಮ್ಗೆ? ಚೇತನ್ ಯಾವ ಚೇತನ್? ಯಾವ ಚೇತನ್ ಡೈರೆಕ್ಟರ್ ಚೇತನ್ ಗೊತ್ತಿಲ್ವಾ? ಬಾಹುಬಲಿ 3 ತೆಗ್ದಿರೋನು. ನಾನೈಶು ಚೇತನ್. ಯಾವ ಚೇತನ್? ಚೇತನ್ ಸಖತ್ತಾಗಿತ್ತು ಪ್ರಾಂಕ್ ಮಾತ್ರ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ದೇಜವ್ ನೀನು? ನಾನಂತೂ ಸಖತ್ ಎಂಜಾಯ್ ಗೈಸ್, ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾನು ನನ್ನ ಫ್ರೆಂಡ್ಸ್ ಮಾಡಿರೋ ವ್ಲಾಗ್ ಇದು ಆಯ್ತಾ, ಪ್ರ್ಯಾಂಕು. ಪಾರ್ಟ್ 2 ಬೇಕಂದ್ರೆ ದೇಜಾವು ಫ್ರೆಂಡ್ಸ್ ಇನ್ನೂ ಮಸ್ತಾಗಿದ್ದಾರೆ. ಇನ್ನು ನಾವು ಬೀಪ್ಗಳು ಹಾಕೋದು ರೆಡಿ ಇರಬೇಕು, ಬಟ್ ಅವ್ರು ಅಷ್ಟೊಂದು ಮಾತಾಡಲ್ಲ. ಬಟ್ ಇರಲಿ, ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡಿಕೊಂಡು ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ನಾಳೆ ಬೆಳಗ್ಗೆ ವ್ಲಾಗ್ ಅಂದರೆ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗುಡ್ ನೈಟ್. ಥ್ಯಾಂಕ್ ಯು ಗ್ಯಾಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದೇ ಥರ ಕಂಟೆಂಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.